ನಮಸ್ಕಾರ. ಈ ದಿನ ಮಾಧ್ಯಮ ಮಿತ್ರರೆಲ್ಲರೂ ಬಂದಿರೋರಿಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಪ್ರಮುಖವಾದಂಥ ಮಾಧ್ಯಮಗೋಷ್ಠಿಗೆ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ಲಕ್ಷ್ಮೀಕಾಂತ್ ರಾವ್ ಅವರು, ನಮ್ಮ ರಾಜ್ಯ ಉಪಾಧ್ಯಕ್ಷರು ಮತ್ತು GBA ಉಸ್ತುವಾರಿಗಳು. ಮತ್ತೊಬ್ಬರು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ನಂಜಪ್ಪ ಕಾಳೇಗೌಡರಿದ್ದಾರೆ ನಮ್ಮ ಜೊತೆಯಲ್ಲಿ. ಈ ಒಂದು ಮಾಧ್ಯಮಗೋಷ್ಠಿಯ ಏನು ವಿಷಯ ಇದೆ ಅದನ್ನು ನಮ್ಮ ಲಕ್ಷ್ಮೀಕಾಂತ್ ಸರ್ ಅವರು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಸರ್ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಾಳೆ 4:15 ಗಂಟೆಗೆ ಮೌರ್ಯ ಹೋಟೆಲಲ್ಲಿ ಒಂದು ಸಂವಾದ ಕಾರ್ಯಕ್ರಮ, ವಕೀಲರಿಗೆ ಮಾತ್ರ. ಎಲ್ಲ ವಕೀಲರು 4:15 ಗಂಟೆಗೆ ಮೌರ್ಯ ಹೋಟೆಲಲ್ಲಿ ಸೇರಿ ರಾಜಕೀಯದಲ್ಲಿ GBA ಚುನಾವಣೆಗಳಲ್ಲಿ ವಕೀಲರ ಪಾತ್ರ ಏನು ಅಂತಕ್ಕಂಥದ್ರ ಬಗ್ಗೆ ಸಂವಾದ ನಡೆಸ್ತೀವಿ. ಏನು ಭಾಷಣ ಅಲ್ಲ, ಇದಲ್ಲ. ವಕೀಲರ ಪಾತ್ರ ಏನಿದೆ ಅಂತಕ್ಕಂಥ ವಿಚಾರವನ್ನು ಮಾತಾಡಲಿಕ್ಕೆ ವಕೀಲರೆಲ್ಲ ಸೇರ್ತಾ ಇದ್ದಾರೆ. ದಯವಿಟ್ಟು ತಾವು ಬಂದು ನಮ್ಮ ಕಾರ್ಯಕ್ರಮವನ್ನು ಕವರೇಜ್ ಮಾಡಬೇಕು, ಬರೀಬೇಕು ನಮ್ಮ ಬಗ್ಗೆ ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ನಂಜಪ್ಪ ಕಾಳೇಗೌಡರು ಮಾತಾಡೋದು. ಮಾಧ್ಯಮ ಮಿತ್ರರಿಗೆ ಮತ್ತೆಲ್ಲ ನೆಚ್ಚಿನ ವೀಕ್ಷಕರಿಗೆ ನಮಸ್ಕಾರ. ನಾಳೆ ನಮ್ಮ ಮಿತ್ರರು ಹೇಳಿದಂತೆ GBA ಚುನಾವಣೆಯಲ್ಲಿ ವಕೀಲರ ಪಾತ್ರ ಎಂಬ ವಿಚಾರದ ಬಗ್ಗೆ ನಮ್ಮ ಆಮ್ ಆದ್ಮಿ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಚಂದ್ರು ಅವರ ನೇತೃತ್ವದಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇವತ್ತು ತಮಗೆಲ್ಲ ತಿಳಿದಿರ್ಬೋದು, GBA ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. 5 ಸಭೆಗಳನ್ನು ಒಳಗೊಂಡಂಥ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಆಡಳಿತ ವ್ಯವಸ್ಥೆ ಇರ್ತದೆ, ಕಾನೂನಿನ ತೊಡಕುಗಳಿರ್ತವೆ, ಸಾಕಷ್ಟು ಹಗರಣಗಳಿರ್ತವೆ. ಇದ್ರ ಬಗ್ಗೆ ಹಿಂದೆ ತಾವೆಲ್ಲ ಗಮನಿಸ್ಬೋದು, ಪಾರ್ಲಿಮೆಂಟಲ್ಲಿ ಮೊದಲನೇ ಪಾರ್ಲಿಮೆಂಟಲ್ಲಿ 200ಕ್ಕಿಂತ ಹೆಚ್ಚು ವಕೀಲರು ಆಯ್ಕೆಯಾಗಿ ಹೋಗಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಜನ ಮುಖ್ಯಮಂತ್ರಿಗಳು ವಕೀಲರೇ ಆಗಿದ್ದಾರೆ. ವಕೀಲರು ರಾಜಕಾರಣಕ್ಕೆ ಬಂದರೆ ಅಲ್ಲಿ ಪ್ರಾಮಾಣಿಕ ಮತ್ತು ದಕ್ಷ ಆಡಳಿತಕ್ಕೆ ಒಂದು ಕಾರಣವಾಗ್ತದೆ, ಯಶಸ್ವಿ ಆಗ್ತದೆ. ಆ ನಿಟ್ಟಲ್ಲಿ ನಮ್ಮ GBA ಚುನಾವಣೆಯಲ್ಲಿ ವಕೀಲರ ಪಾತ್ರ ಅಂತ ಒಂದು ಸಂವಾದವನ್ನು ಮಾಡಿದ್ದೇವೆ. ಅದಕ್ಕೆ ಎಲ್ಲ ವಕೀಲ ಮಿತ್ರರು ಬಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು, ಎಲ್ಲರೂ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ಪ್ರಶ್ನೆ ಏನಾದರೂ ಇದ್ರೆ ಕೇಳ್ಬೋದು ಸರ್. ನಾವು ಜನಪರ ಸುದ್ದಿ ಕಡೆಯಿಂದ ಇದು ಕಾರ್ಯಕ್ರಮದಲ್ಲಿ ತಾವು ವಕೀಲರನ್ನು ಕರೆದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಬರೀ ರಾಜಕೀಯ ಚರ್ಚೆ ಆಗತ್ತೋ ಅಥವಾ ಸಾಮಾಜಿಕ ಮತ್ತು ಬೆಂಗಳೂರು ನಗರದ ನಾಗರಿಕರಿಗೆ ಅವರ ಎದುರುಗಡೆ ಬರ್ತಾ ಇರೋ ಸಮಸ್ಯೆಗಳ ಬಗ್ಗೆ, ಅದರ ಬಗ್ಗೆನೂ ಚರ್ಚೆ ಮಾಡ್ತಿರೋ? ಸರ್, ಈ ಚರ್ಚೆ ಬಗ್ಗೆನೇ ಸಂವಾದ ಇರ್ತಕ್ಕಂಥದ್ದು. ಈಗ GBA ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆರೆಗಳು ಗುಳುಮಾಗಿದ್ದಾವೆ, ಸರ್ಕಾರಿ ಜಾಗ ಗುಳುಮಾಗಿದೆ, ರಸ್ತೆಗಳ ಸಮಸ್ಯೆ ಇದೆ, ಟೆಂಡರ್ಗಳಲ್ಲಿ ಭಾರಿ ಲೂಟಿ ಹೊಡೆದಿದ್ದಾರೆ, ಸಾಕಷ್ಟು ಲೋಪಗಳಿದ್ದಾವೆ, ಸುಮಾರು ವೈಲೇಷನ್ಗಳಾಗಿದ್ದಾವೆ, ಟೌನ್ ಪ್ಲಾನಿಂಗ್ನವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಈ ಆರ್ಥಿಕ ಪರಿಸ್ಥಿತಿ ಏನಿದೆ ಅದರಲ್ಲಿ ಲೋಪದೋಷಗಳಿದ್ದಾವೆ. ತೆರಿಗೆ ವಸೂಲಿ ಮತ್ತೆ ವ್ಯಯದಲ್ಲಿ ಈಗ 8 ವರ್ಷದಿಂದ ಏನೇನು ಆಗಿದೆ, ಚುನಾಯಿತ ಪ್ರತಿನಿಧಿಗಳಿಂದ ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ಸಾಕಷ್ಟು ಇದರಲ್ಲಿ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ, ಲೆಕ್ಕವನ್ನು ಕೊಟ್ಟಿಲ್ಲ, ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದ್ರ ಮೇಲೆ ಕೂಡ ನಾವು ಹೆಚ್ಚಿನ ವಿಚಾರವನ್ನು ಚರ್ಚೆ ಮಾಡ್ತೀವಿ. ಇದ್ರ ಜೊತೆಗೆ ವಕೀಲರು ಎಲ್ಲ ಕಾನೂನನ್ನ ತಿಳ್ಕೊಂಡಿರ್ತಾರೆ. ಯಾವ ರೀತಿ ಕಾನೂನು ಜನಸಾಮಾನ್ಯರಿಗೆ ಯಾವ ರೀತಿ ಸ್ಪಂದಿಸ್ಬೋದು, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಈಗಿರ್ತಕ್ಕಂಥ ಅಧಿಕಾರಿಗಳು. ಹಾಗಾಗಿ ವಕೀಲರ ಅಭಿಪ್ರಾಯ ಯಾವ ರೀತಿ ನಮ್ಮ ಏನು ಪ್ರೆಸೆನ್ಸು GBA ಚುನಾವಣೆಯಲ್ಲಿ ಇದ್ದರೆ ಯಾವ ರೀತಿ ನಾವು ಒಳ್ಳೆ ಆಡಳಿತವನ್ನು ಕೊಡ್ಬೋದು ಅಂತಕ್ಕಂಥ ವಿಚಾರವಾಗಿ ಮುಖ್ಯವಾಗಿ ಮಾತಾಡ್ತೀವಿ. ರಾಜಕೀಯ ಅಂತೂ ಇದ್ದೇ ಇರುತ್ತೆ, ರಾಜಕೀಯ ಪಕ್ಷಗಳನ್ನ ರಾಜಕೀಯ ಇದ್ದೇ ಇರುತ್ತೆ. ಆದರೆ ಜನಪರವಾಗಿ ರಾಜಕೀಯದಲ್ಲಿ ಏನು ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ತುಂಬ ಮುಖ್ಯ ಇದರಲ್ಲಿ. ಅದಕ್ಕೋಸ್ಕರ ವಕೀಲರ ಪಾತ್ರ ತುಂಬ ಮುಖ್ಯ ರಾಜಕೀಯದಲ್ಲಿ ಅಂತಕ್ಕಂಥ ವಿಚಾರದಲ್ಲಿ ಎಲ್ಲ ವಕೀಲರನ್ನೇ ಕರೆದು ಒಂದು ಸಂವಾದವನ್ನು ಮಾಡ್ತೀವಿ. ದಯವಿಟ್ಟು ತಾವೆಲ್ಲರೂ ಬಂದು ನಮ್ಮ ಮಾಧ್ಯಮ ಮಿತ್ರರೆಲ್ಲ ಬಂದು ನಮ್ದು ಏನು ಅನಿಸಿಕೆಗಳಿದೆ ಅದು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀವಿ.